ಭಾರತದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏನೋ 100 ರೂಪಾಯಿ ಆಸ್ಪಾಸ್ ಅಲ್ಲಿದೆ. ಹಂಗಾದ್ರೆ ಬೇರೆ ದೇಶಗಳಲ್ಲಿ ಹೆಂಗಿದೆ ಅಂತ, ಬೇರೆ ದೇಶಗಳಲ್ಲಿ ಹೆಂಗಿದೆ ಅಂತ ನೋಡಕ್ ಹೋದ್ರೆ ಅದ್ರಲ್ಲಿ 3 ಸ್ಲ್ಯಾಬ್ ಬರುತ್ತೆ. ಒಂದು ಅತಿ ಹೆಚ್ಚು ದರ ಇರೋದು, ಅತಿ ಕಡಿಮೆ ದರ ಇರೋದು, ಮತ್ತೆ ಮಧ್ಯಮ ಕ್ರಮಾಂಕದ ದರ ಇರೋದು. ಈ ರೀತಿಯಾಗಿರುವಂತ 3 ರೀತಿಯಾದಂತ ವಿಂಗಡಣೆಗಳಿದ್ದಾವೆ. ಆ ಪೈಕಿ ಸಿಂಗಾಪುರದಲ್ಲಿ ಎಷ್ಟಿದೆ ಅಂದ್ರೆ 280 ರೂಪಾಯಿ ಇದೆ 1 ಲೀಟರ್ ಪೆಟ್ರೋಲ್ ಮತ್ತೆ ಪೆಟ್ರೋಲ್ನ ಬೆಲೆ. ಅದೇ ಬ್ರಿಟನ್ ನಲ್ಲಿ 180 ರೂಪಾಯಿ, ಜರ್ಮನಿನಲ್ಲಿ 220 ರೂಪಾಯಿ. ಇದು ಭಾರತೀಯ ರೂಪಾಯಿಗಳಲ್ಲಿ, ಅಂದ್ರೆ ಅಲ್ಲಿನ ಸ್ಥಳೀಯ ರೂಪಾಯಿ ಏನಿದೆ, ಅಲ್ಲಿನ ಸ್ಥಳೀಯ ಕರೆನ್ಸಿ ಏನಿದೆ, ಅದಕ್ಕೆ ಭಾರತೀಯ ರೂಪಾಯಿನ ಅನ್ವಯ ಮಾಡಿದ್ರೆ ಎಷ್ಟಾಗುತ್ತೆ ಅನ್ನೋದಿದು. ಅಂದ್ರೆ ನಮ್ಮ ಇಂಡಿಯಾದಲ್ಲಿ 100 ರೂಪಾಯಿ ಇದ್ರೆ ಸಿಂಗಾಪುರದಲ್ಲಿ 280 ರೂಪಾಯಿ ಇದೆ ಪೆಟ್ರೋಲ್ ದರ, ಬ್ರಿಟನ್ ನಲ್ಲಿ 180 ರೂಪಾಯಿ, ಜರ್ಮನಿನಲ್ಲಿ 220 ರೂಪಾಯಿ ದರ ಇದೆ. ಚೀನಾದಲ್ಲಿ ಪೆಟ್ರೋಲ್ ದರ ಲೀಟರ್ಗೆ 90 ರೂಪಾಯಿಂದ 105 ರೂಪಾಯಿ ಇದೆ. ಅಂದ್ರೆ ಚೀನಾದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಇರುವಂತ ದರಗಳ ಒಂದು ವ್ಯತ್ಯಾಸವನ್ನ ನೋಡೋದಾದ್ರೆ ಒಟ್ಟಾರೆ 90ರಿಂದ 105 ರೂಪಾಯಿ. ಅಂದ್ರೆ ಭಾರತದಲ್ಲಿ ಎಷ್ಟಿದೆಯಲ್ಲ ಪೆಟ್ರೋಲ್ ಮತ್ತೆ ಡೀಸೆಲ್ ದರ, ಸೇಮ್ ಆಲ್ಮೋಸ್ಟ್ ಚೀನಾದಲ್ಲೂ ಅಷ್ಟೇ ಇದೆ ಅನ್ನೋ ಮಾಹಿತಿ. ಮತ್ತೆ ಅಮೆರಿಕಾದಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ದರ 75ರಿಂದ 95 ರೂಪಾಯಿ ಇದೆ. 75ರಿಂದ 95 ರೂಪಾಯಿ ಅಂದ್ರೆ ಆ ಒಂದು 20 ರೂಪಾಯಿ ಅಂತರ ಯಾಕೆ ಬರುತ್ತೆ ಅಂದ್ರೆ ಅಲ್ಲಿನ ಬೇರೆ ಬೇರೆ ಪ್ರಾಂತ್ಯಗಳಿಗೆ. ಇನ್ನ ಇಲ್ಲಿ 75 ರೂಪಾಯಿ ಆದ್ರೂ ಯಾಕಿದೆ ಭಾರತದ ಒಂದು ರೂಪಾಯಿ ಲೆಕ್ಕದಲ್ಲಿ ನೋಡೋದಾದ್ರೆ ಅಂದ್ರೆ, ಒಂದು ಅಮೆರಿಕಾದಲ್ಲಿ ತಮ್ಮದೇ ಆದಂತಹ ಒಂದು ತೈಲ ಸಂಸ್ಕರಣಾ ಘಟಕಗಳಿದ್ದಾವೆ, ಅಲ್ಲೇ ಒಂದು ತೈಲ ಉತ್ಪಾದನೆ ಕೂಡ ಆಗುತ್ತೆ. ಜೊತೆನಲ್ಲೇನೆ ಅಮೆರಿಕಾಗೆ ಬೇರೆ ಬೇರೆ ದೇಶಗಳಿಂದ ಕಡಿಮೆ ದರಕ್ಕೆ ಒಂದು ತೈಲವನ್ನ ಆಮದು ಮಾಡ್ಕೊಳ್ಳುತ್ತೆ. ಹಂಗಾಗಿ ಅಲ್ಲಿನ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಭಾರತಕ್ಕಿಂತ ಕಡಿಮೆ ಇದೆ. ಇನ್ನು ಇರಾನ್ ಮತ್ತೆ ವೆನೆಜುವೆಲಾ ನೋಡಿದ್ರೆ ಅಲ್ಲಿ ವಿಶ್ವದಲ್ಲೇ ಅತಿ ಕಡಿಮೆ ಅಂತ ಹೇಳ್ಬೋದು. ಎಷ್ಟು ಅಂದ್ರೆ 2ರಿಂದ 5 ರೂಪಾಯಿ ಅಷ್ಟೇ ಅಲ್ಲಿನ ದರ. ಯಾಕೆಂದ್ರೆ ಇರಾನ್ ಆಗಿರ್ಬೋದು, ವೆನೆಜುವೆಲಾ ಆಗಿರ್ಬೋದು, ಅತ್ಯಂತ ದೊಡ್ಡ ತೈಲ ಭಂಡಾರ ಹೊಂದಿದ್ದಾವೆ. ಅಲ್ಲಿ ಅನಗತ್ಯವಾಗಿ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆ ಮಾಡೋದಕ್ಕಿಂತ ಪೆಟ್ರೋಲ್ ಮತ್ತೆ ಡೀಸೆಲ್ ದರವನ್ನು ಅತ್ಯಂತ ಕಡಿಮೆ ಇಟ್ಟರೆ ತಮ್ಮ ಹಣದುಬ್ಬರ ಪ್ರಮಾಣ ಕಡಿಮೆ ಇರುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿನ ದೇಶಗಳು ತುಂಬಾ ಕಡಿಮೆ ಇಟ್ಟಿದ್ದಾವೆ. ಅಲ್ಲಿ ಏನಿಲ್ಲ, ಪೆಟ್ರೋಲ್ನ ಅವರು ಸಂಸ್ಕರಣೆ ಮಾಡೋದಕ್ಕೆ ಏನ್ ವೆಚ್ಚ ಆಗುತ್ತೋ ಅಷ್ಟು ವೆಚ್ಚ ಮಾತ್ರ ಇವರು ಜನಗಳ ಮೇಲೆ ಹಾಕ್ತಿದ್ದಾರೆ. ಅಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಖರೀದಿ ದರ ಇಲ್ವೇ ಇಲ್ಲ. ಭಾರತ ಬೇರೆ ದೇಶಗಳಿಂದ ಬ್ಯಾರಲ್ ಗಟ್ಟಲೆ ಖರೀದಿ ಮಾಡುತ್ತಲ್ಲ, ಆ ಖರೀದಿ ದರ ಏನು ಕೊಡೋ ಅಗತ್ಯ ಇಲ್ಲ. ಯಾಕಂದ್ರೆ ಇವರಲ್ಲೇ ಇರುತ್ತೆ. ಅದನ್ನ ತೆಗೆದು ಸಂಸ್ಕರಣೆ ಮಾಡಿ ಜನರಿಗೆ ತಲುಪಿಸೋದಕ್ಕೆ ಎಷ್ಟು ವೆಚ್ಚ ಆಗುತ್ತೋ ಅಷ್ಟು ವೆಚ್ಚನ ಮಾತ್ರ ಅಲ್ಲಿನ ದೇಶಗಳು ತಗೊಂತಿದ್ದಾವೆ. ಇನ್ನು ರಷ್ಯಾದಲ್ಲೂ ಕೂಡ ಪೆಟ್ರೋಲ್ ಉತ್ಪನ್ನ ಸಾಕಷ್ಟು ಇದ್ರೂ ಕೂಡ ಅಲ್ಲಿನ ಒಂದು ಪೆಟ್ರೋಲ್ ದರ 65ರಿಂದ 75 ರೂಪಾಯಿ ಇದೆ. ರಷ್ಯಾ ಅತ್ಯಂತ ದೊಡ್ಡ ದೇಶ, ವಿಶ್ವದಲ್ಲೇ ನಂಬರ್ 1 ದೊಡ್ಡ ದೇಶ. ಹಾಗಾಗಿ ಅಲ್ಲಿನ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಲೆಕ್ಕ ಹಾಕಿದ್ರೆ ಸರಾಸರಿ 65ರಿಂದ 75 ರೂಪಾಯಿ ಅಲ್ಲಿನ ಪೆಟ್ರೋಲ್ ದರ ಇದೆ. ಇನ್ನು UAE ಮತ್ತೆ ಸೌದಿ, ಅಲ್ಲೂ ಕೂಡ ಪೆಟ್ರೋಲ್ಗೆ ಯಾವುದೇ ರೀತಿಯಂತ ಕೊರತೆ ಇಲ್ಲ. ಅಲ್ಲಿ ತೈಲ ಬಾವಿಗಳಿದಾವೆ. ಅಲ್ಲೂ ಕೂಡ ಭಾರತದ ರೂಪಾಯಿ ಲೆಕ್ಕದಲ್ಲಿ ನೋಡಿದ್ರೆ 50ರಿಂದ 65 ರೂಪಾಯಿ ಪೆಟ್ರೋಲಿಯಂ ದರ ಇದೆ. ಇನ್ನು ಭಾರತದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏನಿದೆಯಲ್ಲ ಅದನ್ನ ಈ ವಿಶ್ವ ಮಟ್ಟಕ್ಕೆ ಹೋಲಿಸಿದ್ರೆ ಮಧ್ಯಮ ಕ್ರಮಾಂಕಕ್ಕೆ ಬರುತ್ತೆ. ಅಂದ್ರೆ ಅತಿ ಹೆಚ್ಚು ಇಲ್ಲ, ಅತಿ ಕಡಿಮೆನೂ ಇಲ್ಲ, ಮಧ್ಯಮ ಕ್ರಮಾಂಕದಲ್ಲಿ ಭಾರತದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಇದೆ. ಏನಕ್ಕೆ ಅಂದ್ರೆ ಭಾರತ ತನ್ನ ರಿಫೈನರಿಗಳ ಮೇಲೆ ಸಮಗ್ರವಾದ ಹಿಡಿತವನ್ನು ಹೊಂದಿದೆ ಮತ್ತೆ ದರವನ್ನ ಸ್ಥಿರತೆ ಕಾಯ್ಕೊಂಡಿದೆ. ನಾನು ಈ ಬ್ರೇಕಿಂಗ್ ಮುಂಚೆ ಹೇಳ್ತಿದ್ದೆ, ಭಾರತದಲ್ಲಿ ಚುನಾವಣೆ ನಡೀತಿದೆ ಅನ್ನೋ ಕಾರಣಕ್ಕೆ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆ ಆಗ್ತಿಲ್ಲ ಅಂತ. ಅಂದ್ರೆ ಭಾರತದಲ್ಲಿ ಏನೊಂದು ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆ ಇದೆ, ಅಲ್ಲಿ ಏರಿಳಿತ ಆಗ್ತಿದ್ದಂಗೆ ಭಾರತದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ದರದಲ್ಲಿ ಏರಿಳಿತ ಆಗ್ಬಿಡಲ್ಲ ಸಡನ್ ಆಗಿ. ಸರ್ಕಾರ ಅದನ್ನ ನಿಯಂತ್ರಣ ಮಾಡುತ್ತೆ. ಒಂದು ರೀತಿ ಶಾಕ್ ಅಬ್ಸರ್ವರ್ ರೀತಿ ಅದನ್ನ ತಡೆಯುತ್ತೆ ಸರ್ಕಾರ. ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ದರ ಏರಿಳಿತ ಆದಂಗೆನೆ ಭಾರತದಲ್ಲೂ ಆಗಬಾರ್ದು, ಒಂದು ರೀತಿ ಸ್ಥಿರತೆ ಕಾಯ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಭಾರತ ದರವನ್ನ ಸ್ಥಿರತೆ ಇರುತ್ತೆ. ಯಾವಾಗ ಅಂದ್ರೆ ತೈಲ ಮಾರುಕಟ್ಟೆನಲ್ಲಿ ದರ ತುಂಬಾ ಕುಸಿತ ಆದಾಗ ಭಾರತ ಸರ್ಕಾರ ಏನ್ ಮಾಡುತ್ತೆ, ಏನೊಂದು ಅಬಕಾರಿ ಸುಂಕ ಇರ್ಬೋದು, ಇನ್ನೊಂದು ಮತ್ತೊಂದು, ಅದನ್ನ ಏರಿಕೆ ಮಾಡಿ ದರ ಕಡಿಮೆ ಆಗ್ದಂಗೆ ನೋಡ್ಕೊಳುತ್ತೆ. ಒಂದು ರೀತಿ ತುಂಬಾ ಕಡಿಮೆ ಆಯ್ತು ಅಂದ್ರೆ ದರನ ನಿಧಾನಕ್ಕೆ ಇಳಿಕೆ ಮಾಡುತ್ತೆ. ಅದೇ ರೀತಿ ದರ ಏರಿಕೆ ಆದಂತ ಸಂದರ್ಭದಲ್ಲಿ ಕೂಡ ಈಗೇನು ಇತ್ತೀಚೆಗೆ ಮಾಡದಂತೆ ಅಬಕಾರಿ ಸುಂಕನ ಸಂಪೂರ್ಣವಾಗಿ ಕಡಿತ ಮಾಡಿ ದರ ಏರಿಕೆ ಆಗ್ದಂಗೆ ನೋಡ್ಕೊಂತ. ಅಂದ್ರೆ ಒಂದು ರೀತಿ ಶಾಕ್ ಅಬ್ಸರ್ವರ್ ರೀತಿ ಸರ್ಕಾರ ಕೆಲಸ ಮಾಡ್ತಿದೆ. ಹಂಗಾಗಿ ಭಾರತದಲ್ಲಿ ತೈಲ ಒಂದು ಬೆಲೆ ಸ್ಥಿರವಾಗಿದೆ. ಇನ್ನ ಕೊಲ್ಲಿ ಯುದ್ಧ ಏನಿದೆ, ಕೊಲ್ಲಿ ಯುದ್ಧದ ಬಳಿಕ ಹಲವು ರಾಷ್ಟ್ರಗಳಲ್ಲಿ 35ರಿಂದ 85% ಏರಿಕೆ ಆಗಿದೆ ಪೆಟ್ರೋಲಿಯಂ ತೈಲದಲ್ಲಿ. ಯುರೋಪಿಯನ್ ರಾಷ್ಟ್ರಗಳಲ್ಲಂತೂ ವಿಪರೀತ ಹೆಚ್ಚಾಗಿದೆ. ಆದ್ರೆ ಭಾರತದಲ್ಲಿ ಆ ಸ್ಥಿರತೆ ಕಂಡು ಬಂದಿದೆ. ಆ ಸ್ಥಿರತೆ ಕೈತಪ್ಪೋ ಭೀತಿ ಈಗ ಎದುರಾಗಿದೆ. ಯಾವಾಗ ಅಂದ್ರೆ ಚುನಾವಣೆ ಮುಗಿದ ನಂತರ. ಇನ್ನ ಸಾಮಾನ್ಯವಾಗಿ ಭಾರತ ಎಲ್ಲದರಲ್ಲೂ ಪಾಕಿಸ್ತಾನ ಕಂಪೇರ್ ಮಾಡೋದು ಸಹಜ. ಪಾಕಿಸ್ತಾನದಲ್ಲಿ ಎಷ್ಟಿದೆ ಅಂದ್ರೆ, ನಮ್ಮ ಭಾರತೀಯ ರೂಪಾಯಿಗಳಲ್ಲಿ ಹೇಳ್ಬೇಕು ಅಂದ್ರೆ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ದರ 153 ರೂಪಾಯಿ ಇದೆ. ಆದ್ರೆ ಕಳೆದ ಒಂದು ಏಪ್ರಿಲ್ ಈ ಒಂದು ತಿಂಗಳಿದೆಯಲ್ಲ, ಏಪ್ರಿಲ್ ಆರಂಭದಿಂದ ಇಲ್ಲಿವರೆಗೂ
43% ಏರಿಕೆ ಕಂಡಿದೆ ಅನ್ನೋ ಮಾಹಿತಿ ಕೂಡ ಇದೆ. ಅಂದ್ರೆ ನಮ್ಮ ಭಾರತೀಯ ರೂಪಾಯಿಗಳಲ್ಲಿ 153 ರೂಪಾಯಿ ಆಗುತ್ತೆ. ಇನ್ನು ಪಾಕಿಸ್ತಾನ ರೂಪಾಯಲ್ಲಿ ಹೇಳೋದಾದ್ರೆ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ಪಾಕಿಸ್ತಾನದ ರೂಪಾಯಲ್ಲಿ 458 ರೂಪಾಯಿ ಕೊಡಬೇಕು ಅಲ್ಲಿನ ಒಂದು 1 ಲೀಟರ್ ಪೆಟ್ರೋಲ್ ಖರೀದಿ ಮಾಡಕ್ಕೆ. ಯಾಕೆಂದ್ರೆ ಭಾರತದ ಕರೆನ್ಸಿಗಿಂತನೂ ಪಾಕಿಸ್ತಾನ ಕರೆನ್ಸಿ ಮೌಲ್ಯ ತುಂಬಾ ಕಡಿಮೆ ಇದೆ. ಹಂಗಾಗಿ ಪಾಕಿಸ್ತಾನದಲ್ಲಿ ಇಷ್ಟು ದರ ಕೊಡಬೇಕಾಗಿ ಬಂದಿದೆ. ಇನ್ನು ಬಾಂಗ್ಲಾದೇಶದಲ್ಲಿ ಎಷ್ಟಿದೆ ಅಂತ ನೋಡಿದ್ರೆ ಆಲ್ಮೋಸ್ಟ್ ಭಾರತದ ಆಸ್ಪಾಸ್ನಲ್ಲೇ ಇದೆ ಬಾಂಗ್ಲಾದೇಶದಲ್ಲೂ ಕೂಡ. ಆದ್ರೆ ಏಪ್ರಿಲ್ನಲ್ಲಿ 15% ಜಾಸ್ತಿ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಹಾಂಗ್ಕಾಂಗ್ ಇದೆಯಲ್ಲ, ಹಾಂಗ್ಕಾಂಗ್ನಲ್ಲಿ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿದೆ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಅನ್ನೋ ಮಾಹಿತಿ ಇದೆ. ಎಷ್ಟು ಅಂದ್ರೆ ಪ್ರತಿ ಲೀಟರ್ ಪೆಟ್ರೋಲ್ಗೆ 330 ರೂಪಾಯಿ ಕೊಡಬೇಕು ಹಾಂಗ್ಕಾಂಗ್ ಅಲ್ಲಿ. ಅಂದ್ರೆ ನಮ್ಮ ಭಾರತೀಯ ರೂಪಾಯಲ್ಲಿ 330. ಅಲ್ಲಿನ ಸ್ಥಳೀಯ ಕರೆನ್ಸಿನಲ್ಲಿ ಆ ದರ ಕಡಿಮೆ ಇರ್ಬೋದು. ಯಾಕೆಂದ್ರೆ ಹಾಂಗ್ಕಾಂಗ್ ಏನಿದೆ ತೈವಾನ್ ದೇಶ, ತೈವಾನ್ ದೇಶದಲ್ಲಿ ಅದರ ಒಂದು ರೂಪಾಯಿ, ಅದರ ಒಂದು ಕರೆನ್ಸಿ ಮೌಲ್ಯ ಭಾರತದ ಕರೆನ್ಸಿ ಮೌಲ್ಯಕ್ಕಿಂತ ಹೆಚ್ಚಾಗಿದೆ. ಹಂಗಾಗಿ ಅಲ್ಲಿನ ಪೆಟ್ರೋಲ್ಗೆ 330 ರೂಪಾಯಿ ಇದ್ರೂ ಕೂಡ ಅಲ್ಲಿನ ಒಂದು ದೇಶದ ತಲಾದಾಯನೇ ಹೆಚ್ಚಾಗಿರೋದ್ರಿಂದಾಗಿ ಆ 330 ರೂಪಾಯಿ ಅವ್ರಿಗೆ ದೊಡ್ಡ ವಿಚಾರ ಆಗಲ್ಲ. ನಮ್ಮ ಭಾರತೀಯ ರೂಪಾಯಲ್ಲಿ 330 ರೂಪಾಯಿ ದೊಡ್ಡ ವಿಚಾರ. ಆದ್ರೆ ಅಲ್ಲಿನ ಕರೆನ್ಸಿನಲ್ಲಿ ಮತ್ತೆ ಅಲ್ಲಿನ ಜನರ ತಲಾದಾಯ, ಅಲ್ಲಿನ ಜನರ ಒಂದು ಒಟ್ಟಾರೆ ಆದಾಯಕ್ಕೆ ಹೋಲಿಕೆ ಮಾಡಿದ್ರೆ ಈ ದರ ಏನು ಅಷ್ಟೇ ಹೆಚ್ಚಾಗಿಲ್ಲ. ಆದ್ರೆ ಜಾಗತಿಕ ಮಟ್ಟದಲ್ಲಿ ದರ ಹೆಚ್ಚಾಗಿರೋದಂತೂ ಹಾಂಗ್ಕಾಂಗ್ ಅಲ್ಲಿ. ಇದು ವಿಶ್ವ ಮಟ್ಟದಲ್ಲಿ ಎಷ್ಟೆಷ್ಟಿದೆ ಅನ್ನೋದು ವೀಕ್ಷಕರೇ. ಇನ್ನ ಭಾರತದಲ್ಲಿ ಸದ್ಯಕ್ಕೆ ಏನು 100 ರೂಪಾಯಿ ಆಸ್ಪಾಸಲ್ಲಿ ಇದೆಯಲ್ಲ ಪೆಟ್ರೋಲ್ ದರ, ಈ ದರ 125 ರೂಪಾಯಿ ಆಗ್ಬೋದು ಅನ್ನೋದು ಒಂದು ಅಂದಾಜು ಸಮೀಕ್ಷೆಗಳದ್ದು. ಆದ್ರೆ ಸರ್ಕಾರ ಹೇಳ್ತಿದೆ ಅದೆಲ್ಲ ಸುಳ್ಳು ಸುದ್ದಿ ಅಂತ. ಇಂಥ ಒಂದು ಸನ್ನಿವೇಶದಲ್ಲಿ ಚುನಾವಣೆ ಮುಗಿದ ಮೇಲೆ ಅಂದ್ರೆ ಒಂದು ಏಪ್ರಿಲ್ 29 ನಂತರ, ಅಂದ್ರೆ ಇನ್ನೊಂದು ವಾರ ಇದೆ ಅಷ್ಟೇ, ಇನ್ನೊಂದು ವಾರದ ನಂತರ ದರ ಏರಿಕೆ ಆಗುತ್ತಾ ಆಗೋದಿಲ್ವಾ, ಅಥವಾ ದರ ಏರಿಕೆ ಆಗುತ್ತೆ ಅನ್ನೋದಾದ್ರೆ ಎಷ್ಟು % ಆಗ್ಬೋದು, ಏರಿಕೆ ಆಗಲ್ಲ ಅಂದ್ರೆ ಸರ್ಕಾರ ಯಾವ ರೀತಿ ಆ ಒಂದು ಸನ್ನಿವೇಶವನ್ನ ಎದುರಿಸುತ್ತೆ. ಯಾಕಂದ್ರೆ ಅರ್ಮುಜ್ ಜಲಸಂಧಿ ಇನ್ನೂ ಕೂಡ ಬಂದಾಗಿದೆ. ಇಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಬ್ಯಾರಲ್ ಕಚ್ಚಾ ತೈಲದ ಬೆಲೆ 120 ರೂಪಾಯಿ ಇರೋಂಥ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ, ಅದು ಈಗ ಇರೋಂಥ ಪ್ರಶ್ನೆ. ಈ ಪ್ರಶ್ನೆಗೆ ಇನ್ನೊಂದು ವಾರದಲ್ಲೇ ಉತ್ತರ ಸಿಗ್ಬೋದು ಅನ್ನೋ ನಿರೀಕ್ಷೆ ಇದೆ ವೀಕ್ಷಕರೇ. ಇದು ಗ್ಯಾರಂಟಿ ನ್ಯೂಸ್ನ ಇವತ್ತಿನ ವಿಶೇಷ. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.